ನಮಸ್ತೆ ಗೆಳೆಯರೇ, ನಾನು ಮುರಳೀಕೃಷ್ಣ. ನನ್ನ MK ಪ್ರಯಾಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮನ್ನೆಲ್ಲರಿಗೂ ಸ್ವಾಗತಿಸುತ್ತೇನೆ. ಇವತ್ತು 9ನೇ ದಿನ. ಮೊನ್ನೆ ರಾತ್ರಿ ಬಂದು ಇಲ್ಲಿಗೆ. ನಿನ್ನೆ ಎಲ್ಲ ಮಳೆ ಸ್ವಲ್ಪ ಡ್ಯೂಸಿಂಗ್ ಇರೋದ್ರಿಂದ ಸರಿಯಾಗಿ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ. ನಾವೀಗ ಈ ಒಂದು ಹೋಟೆಲ್ ಮನಸುಲು ಕಟ್ಮಂಡು ರಾಡಿಸನ್ ಪಕ್ಕದಲ್ಲಿ ಇದ್ದೀವಿ. ಸೊ ಇಲ್ಲಿನ ಒಂದು ಸ್ಮಾಲ್ ವಿಡಿಯೋ ಟೂರು ನಿಮ್ಮ ಈ ಮನಸುಲು ಹೋಟೆಲ್ದು ತುಂಬಾ ಚೆನ್ನಾಗಿದೆ. ಇದು ನಮ್ಮ ಗಾಡಿಗಳು. ಇದು ಒಂದು ಟಾಟಾ, ಯಾವಪ್ಪ ಇದು ಟಾಟಾ ಇಲೆಕ್ಸಾ, ಸರಿ ಟೊಯೋಟಾ ಇರ್ಬೇಕು. ಟೊಯೋಟಾ ಇಲೆಕ್ಸ್ ಗಾಡಿ. ಸಂಜಯ್ ಅಂತ ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ಆಮೇಲೆ ನೋಡಿ ನಮ್ಮ ಇನ್ನೊಂದು 3 ಗಾಡಿಗಳು. ಇಲ್ಲೊಂದು ಇವರು ಗುಜರಾತಿಂದ ಬಂದಿದ್ದಾರೆ. ಅವ್ರದ್ದು ಮಹಿಂದ್ರ ಗಾಡಿನೇ, G4 ಬ್ಲ್ಯಾಕ್ ಸ್ಟಾಲಿನ್ ಅಡ್ವೆಂಚರ್ಸ್ ಅಂತ. ಅವರು ಸ್ವಾತಿ ಶಾ, ಇನ್ನೊಬ್ಬರು ಶಾ ಅವರು. ಆಮೇಲೆ ಅಲ್ಲಿ ನಮ್ಮ 3 ಗಾಡಿಗಳಿದ್ದಾವೆ. ಒಂದು ಗುಜರಾತಿಂದ ಬಂದಿದೆ ನೀಲೇಶ್. ಇನ್ನೊಂದು ನಮ್ಮ ಗಾಡಿ ಅದು ಮಿತ್ಸುಬಿಷಿ ಪಜೆರೋ, ರೋಹಿತ್ ಅವರು ಇದು ಮಾಡ್ತಾರೆ. ಇದು ಕೋವೈ ಬೇಬಿ ಅಂತ ಹೆಸರಿಟ್ಟಿದ್ದೀವಿ. ಈ ತಮಿಳುನಾಡಿಂದ ಬರುತ್ತೆ. ಇದು ನಮ್ಮ ಮುಖ್ಯ ದ್ವಾರ. ನಾವು ಈ ಹೋಟೆಲ್ಗೆ ಎಂಟರ್ ಆಗ್ತಾ ಇರೋ ಮುಖ್ಯ ದ್ವಾರ. ಪೂರ್ತಿ ಒಂದು ಜಲಕ್ ಅಂತಾರಲ್ಲ, ಅದನ್ನು ನೋಡೋಣ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್ ಅಂಡ್ ವಿ ಶುಡ್ ವೆರಿ ಥ್ಯಾಂಕ್ಫುಲ್ ಟು ದಿ ದಿ ಹೋಟೆಲ್ ಮ್ಯಾನೇಜ್ಮೆಂಟ್. ನಾವು ಸ್ವಲ್ಪ ಲೇಟ್ ಆಗಿತ್ತು ಬರೋ ದಿವಸ. ಬಂದ ತಕ್ಷಣ ನಮಗೇನು ಡಾಕ್ಯುಮೆಂಟೇಷನ್ಸ್ ತಗೊಳ್ದೇನೆ ಮುಂಚೆ ಇದೊಂದು ಗಿಫ್ಟ್ ಶಾಪ್ ಇದು ಇಲ್ಲೇ ಹೋಟೆಲ್ ಇದೆ. ಸೊ ಇದು ಈಸ್ ಅ ರಿಸೆಪ್ಷನ್. ಏನೋ ಡಾಕ್ಯುಮೆಂಟ್ಸ್ ತಗೊಳ್ದೇನೆ ನಮ್ಮನ್ನು ಅವತ್ತೆಲ್ಲ ನೋಡ್ಕೊಳಕ್ ಬಿಟ್ಟಿದ್ದಾರೆ. ಅವ್ರ ರಿಸೆಪ್ಷನ್ ನೋಡ್ಕೊಳ್ತಾ ಇದ್ದಾರೆ ಅವರು. ಆಮೇಲೆ ದಿಸ್ ಇಸ್ ದಿ ಸ್ಮಾಲ್ ಲಾಬಿ ವೇರ್ ಪೀಪಲ್ ಕ್ಯಾನ್ ಸಿಟ್ ಅಂಡ್ ರಿಲ್ಯಾಕ್ಸ್. ಅಂಡ್ ಆಸ್ ಐ ಸೆಡ್, ದಿಸ್ ಅ ಗಿಫ್ಟ್ ರೂಮ್. ಸ್ಮಾಲ್ ಟಾಯ್ಲೆಟ್ ಎಲ್ಲ ಇದಾವಲ್ಲಿ. ಸ್ಟೇರ್ ಕೇಸು ಎಲ್ಲ ರೂಮ್ಸ್ಗೆ ಹೋಗೋ ಎಂಟ್ರೀಸು. ಹೀಗೆ ಬಂದರೆ ಈ ಕಡೆ ನಮ್ಮ ಔಟ್ಡೋರ್ ಲಾಂಜ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಕಾಫಿ ಶಾಪ್ ಇದೆ. ಔಟ್ಡೋರ್ ಲಾಂಜಲ್ಲಿ ಒಂದು ಕಾಫಿ ಶಾಪ್ ಇದೆ. ಇದೆಲ್ಲ ಕೂತ್ಕೊಂಡು ಅಂಥದ್ದು ಜಾಗ ಇದೆ. ಇನ್ನೂ ಪೀಪಲ್ ಕ್ಯಾನ್ ಸಿಟ್ ಅಂಡ್ ಟಾಕ್ ಅಂಡ್ ಡಿಸ್ಕಸ್ ಈಚ್ ಅದರ್. ಎಲ್ಲ ಇಷ್ಟೊತ್ತು ಸ್ವಲ್ಪ ಅಲ್ಲಿ ಕೂತಿದ್ದು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್. ನಮಸ್ತೆ ಶ್ರೀನಿವಾಸ್, ನಮಸ್ತೆ ರೋಹಿತ್, ನಮಸ್ತೆ ನಿತ್ಯ, ನಮಸ್ತೆ ಕುಪೇಂದ್ರ, ನಮಸ್ತೆ ರಾಜನ್, ನಮಸ್ತೆ. ಸೊ ಹೀಗೆ ಇಟ್ ಈಸ್ ಮೋರ್ ಆಫ್ ನೇಪಾಳಿ ಆರ್ಕಿಟೆಕ್ಚರು, ನೇಪಾಳ ವಾಸ್ತುಶಿಲ್ಪ ಎಲ್ಲ ಇದ್ದಂಗಿದೆ. ತುಂಬ ಚೆನ್ನಾಗಿದೆ. ನನಗೆ ಹೇಳಲು ಇದು ನಮ್ಮ ಮನುಷ್ಯ ತಯಾರ ಅಂತ ಬ್ರ್ಯಾಕ್ ಇದ್ದಾರಲ್ಲ, ಅವ್ರ ಕಡೆಯವ್ರದಂತೆ. ತುಂಬ ಚೆನ್ನಾಗಿದೆ ಹೋಟೆಲ್. ತುಂಬ ರೀಸನಬಲ್ ಆಗಿದೆ. ಅಂದರೆ ಇಬ್ಬರು ಉಳ್ಕೊಂಡ್ರೆ ಒಂದು ರೂಮಲ್ಲಿ ಇಟ್ ವರ್ಕ್ಸ್ ಔಟ್ ವೆರಿ ರೀಸನಬಲ್. ದಿಸ್ ಇಸ್ ದಿ ವೆರಿ ಗುಡ್ ಲಾಂಗ್ ದ ಹ್ಯಾವ್. ಆ್ಯಂಡ್ ದಿಸ್ ಇಸ್ ಅವರ್ ಕಾಫಿ ಶಾಪ್ ಆ್ಯಂಡ್ ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ. ಅದು ನಮ್ಮಲ್ಲಿ ತೋರಿಸ್ತೇನೆ. ಕಡೆ ಬನ್ನಿ. ಇಲ್ಲಿ ಲುಕಟ್ ಒಳ್ಳೆ ಹೆಂಗೆ ಕಾಣುತ್ತೆ ನೋಡಿ. ಒಳ್ಳೆ ಅರಮನೆ ಕಣ್ಣಂಗೆ ಕಾಣಲ್ಲ. ಅಂದರೆ ನೇಪಾಳಿ ವಾಸ್ತುಶಿಲ್ಪನ ಉಳಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಏನು ಅನಿಸ್ತಿಲ್ಲ, ಒಂದು ಒಳ್ಳೆ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಥರ, ವೆರಿ ಹೆರಿಟೇಜ್ ಎಕ್ಸ್ಪೀರಿಯನ್ಸು, ಅಥೆಂಟಿಕ್ ನೇಪಾಳಿ ಎಕ್ಸ್ಪೀರಿಯನ್ಸ್ ಬಂದಿದೆ. ಇದು ಆ್ಯಕ್ಚುಲಿ ಬಿಸ್ನೆಸ್ ಸೆಂಟರ್. ಅಂದರೆ ಮೀಟಿಂಗ್ ಅಲ್ಲಿ ಮಾಡೋದಕ್ಕೆ ಎಲ್ಲ ಇದೆ. ಒಂದು ಸ್ಮಾಲ್ ಮೀಟಿಂಗ್ ಮಾಡೋದಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ದಿಸ್ ಈಸ್ ವಾಟ್. ಆ್ಯಂಡ್ ವೆರಿ ಗುಡ್ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಬನ್ನಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ರೂಮ್ಸ್ ಇದೆ ರೆಡಿಯಾಗಿ ಸ್ವಿಮ್ ಮಾಡೋದಕ್ಕೆ. ಉದಯ ಭವನ್ ಅಂತ ಮೇಲೆ ಒಂದು ಮೀಟಿಂಗ್ ಅಲ್ಲಿದೆ. ಅಲ್ಲೆಲ್ಲ ನೋಡೋದು ಬೇಡ. ಇದು ಒಳ್ಳೆ ನೋಡಿ, ಇದು ಚೆನ್ನಾಗಿದೆ ನೋಡಿ. ಇದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲೂ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕೆ ಒಂದು ಟೇಬಲ್ ಹಾಕಿದ್ದಾರೆ. ಒಂಥರ ಕಾಫಿ ಶಾಪ್ ತೋರಿಸ್ತೀನಿ ಬನ್ನಿ. ಕಾಫಿ ಶಾಪಿಂದ ಮತ್ತೆ ನಾವು ರಿಸೆಪ್ಷನ್ ಬರೋಣ. ರೂಮ್ಸು ತುಂಬ ಚೆನ್ನಾಗಿದೆ. ಬಾತ್ರೂಮ್ ಸ್ವಲ್ಪ ಚಿಕ್ಕದಾಗಿದೆ ಅನಿಸಿದ್ರು ಚಿಕ್ಕದಾಗಿರ್ಬೋದು, ಬಟ್ ಚೊಕ್ಕವಾಗಿದೆ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಬ್ಬರು ಮಲ್ಕೊಳ್ಳೋದಕ್ಕೆ 2 ಬೆಡ್ರೂಮ್ ಇರ್ಬೋದು, ಸಿಂಗಲ್ ಇರ್ಬೋದು, ಕಿಂಗ್ ಸೈಜ್ ಇರ್ಬೋದು, ಕ್ವೀನ್ ಸೈಜ್ ಬೆಡ್ಡು ಎಲ್ಲ ಇದೆ. ಮಕ್ಕಳಿಗೆ ಅಡಿಷನಲ್ ಬೆಡ್ ಮಾಡಿ ಕೊಡ್ತಾರೆ. ಈಸ್ ಅನದರ್ ಲಾಬಿ ಎಂಟ್ರೆನ್ಸ್ ಟು ದಿ ರೆಸ್ಟೋರೆಂಟು. ನಾವು ಇನ್ನೊಂದು ರೋಡಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಲುಕ್, ಈ ಕಾಫಿ ಶಾಪಿಂದ ಯೂಶಲಿ ವಿ ವುಡ್ ಲೈಕ್ ಟು ಸಿಟ್ ಅಟ್ ದ ಪೂಲ್ ಸೈಡ್. ಕಾಫಿ ಶಾಪ್ ಪೂಲ್ ಸೈಡಲ್ಲಿ
ಇದು ಟೂಲ್ ರೆಸ್ಟೋರೆಂಟ್. ಇದೊಂದು ಒಳ್ಳೆ ಪಿಕ್ಚರ್ ಆಲ್ರೆಡಿ ಕಳಿಸಿದ್ದೆ ಅನ್ಸುತ್ತೆ, ಅವರು ಹಾಕಿದಾರೆಲ್ಲ ಗೊತ್ತಿಲ್ಲ. ಬಟ್ ಆದರೆ ಇಸ್ ಎ ವೆರಿ ಗುಡ್ ಕಾಫಿ ಶಾಪ್. ವಿ ಹ್ಯಾವ್ ಎ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಬೆಳಿಗ್ಗೆ 7ರಿಂದ 10 ಗಂಟೆವರೆಗೂ ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎಲ್ಲ ಬೇರೆ ಬೇರೆ ಥರ ಇಟ್ಟಿರ್ತಾರೆ. ಇದು ಬಾರ್ ಕೌಂಟರ್ ಇದೆ. ಸೊ ದಿಸ್ ಹೌ ದಿ ಸ್ಟೂವರ್ಟ್. ಯು ಕ್ಯಾನ್ ಸಿ ದಿ ನೇಪಾಳಿ ಡ್ರೆಸ್ ದಿ ಪೀಪಲ್ ವರ್ ಸರ್ವಿಂಗ್ ಅಸ್. This is the bar counter, and this is what. This is also one entrance. We came from another entrance. This is another entrance to the. And ಹೀಗೆ ರೆಸ್ಟೋರೆಂಟಿಂದ ಬಂದಿದ್ದೀವಿ. ಸೊ ಇದು ಮೇಲ್ಗಡೆ ಹೋಗೋಕೆ, ರೂಮ್ಸ್ಗೆ ಹೋಗೋಕೆ ಇಲ್ಲಿಂದ ದಾರಿ ಇದೆ. ಇದೇ ದಾರಿಯಿಂದ ಮತ್ತೆ ನಾವು ಹೊರಗಡೆ ಲಾಂಜ್ಗೆ ಹೋಗೋದಕ್ಕೂ ದಾರಿ ಇದೆ. ನಾವು ಈ ಕಡೆ ಮುಂದೆಗೆ ಈ ಬಾರ್ ಕೌಂಟ್ರಿಂದ ಸೊ 2-3 ಕಡೆಯಿಂದ ರೆಸ್ಟೋರೆಂಟ್ ಎಂಟರ್ ಆಗ್ಬೋದು. ಇದು ಇಲ್ಲೊಂದು ಗೋಲ್ಡನ್ ರೂಫ್, ಇಲ್ಲೊಂದು ರೆಸ್ಟೋರೆಂಟ್, ಸ್ಮಾಲ್ ರೆಸ್ಟೋರೆಂಟ್ ಇದೆ. ತುಂಬ ಒಂಥರ ನೇಪಾಳಿ ಹೆರಿಟೇಜ್ ಸ್ಟೈಲಲ್ಲಿ ತುಂಬ ಚೊಕ್ಕವಾಗಿ, ಹೇಳಿದ್ರೆ ಚಿಕ್ಕದಾಗಿದ್ರು ಚೊಕ್ಕವಾಗಿದ್ದಾವೆ, ತುಂಬ ಚೆನ್ನಾಗಿದೆ. ಸೊ ಇದು ಬಿಸ್ನೆಸ್ ಸೆಂಟರ್. ಯಾವುದೇ ಹೋಟ್ಲಲ್ಲಿ ಒಂದು ಬಿಸ್ನೆಸ್ ಸೆಂಟರ್ ಇರುತ್ತೆ. ಅಂದರೆ ಏನೇನು ಕಮರ್ಷಿಯಲ್ ಆ್ಯಕ್ಟಿವಿಟಿ, ಏನಾದರೂ ಡಾಕ್ಯುಮೆಂಟೇಷನ್ಸ್ ಮಾಡಿದ್ರೆ ಕಮರ್ಷಿಯಲ್ ಇರುತ್ತೆ. ಸೊ ಒನ್ಸ್ ಅಗೇನ್ we came to the reception area through the restaurant. So namaste, ವಂದನೆಗಳು. This is a small tour of Hotel Manaslu Kathmandu. ವಂದನೆಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಥ್ಯಾಂಕ್ ಯು.